ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಯಾವ ರೀತಿ ಯೋಜನೆಗಳನ್ನು ತಲುಪಿಸಿದ್ದಾರೆ, ಭ್ರಷ್ಟಾಚಾರ ರಹಿತ ಒಂದು ಆಡಳಿತವನ್ನು ನೀಡಿದ್ದಾರೆ. ಖರ್ಗೆ ಅವರಿಗೆ ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತಾರೆ. ನಿಮ್ಮ UPA ಸರ್ಕಾರ, ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ದಾಗ ಯಾವ ರೀತಿ ಹಗರಣಗಳ ಸರಮಾಲೆನೇ ಈ ದೇಶಕ್ಕೆ ನೀವು ಕೊಡುಗೆ ಅಂತಕ್ಕಂಥದ್ದು ದೇಶದ ಜನ ಇನ್ನೂ ಕೂಡ ಮರ್ತಿಲ್ಲ. ಭಾರತೀಯರು ಅಂತ ಹೇಳಿದ್ರೆ ಯಾವುದೇ ದೇಶಕ್ಕೆ ಹೋದ್ರೂ ಸಹ ತಲೆ ತಗ್ಗಿಸ್ಕೊಂಡು ಓಡಾಡಬೇಕಿತ್ತು ಅಂತ ಒಂದು ವಾತಾವರಣ ಇತ್ತು. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದ ನಂತರ ಭಾರತದ ಒಂದು ಪ್ರತಿಷ್ಠೆ ಇವತ್ತು ಉತ್ತುಂಗಕ್ಕೆ ತಲುಪಿರ್ತಕ್ಕಂಥದ್ದು. ಮತ್ತು ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ಸ್ವಾಭಿಮಾನದಿಂದ, ಇವತ್ತು ಹೆಮ್ಮೆಯಿಂದ ಇವತ್ತು ನರೇಂದ್ರ ಮೋದಿಜಿಯವ್ರನ್ನ ಒಪ್ಕೊಂಡಿದ್ದಾರೆ. ಸ್ವಾಭಿಮಾನದಿಂದ ಇವತ್ತು ಭಾರತೀಯರು ಅಂತ ಹೇಳಿ ಹೇಳ್ಕೊಳ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಅದರ ಒಂದು ಸಂಪೂರ್ಣವಾದಂಥ ಕೀರ್ತಿ ಇವತ್ತು ನರೇಂದ್ರ ಮೋದಿಜಿಯವ್ರಿಗೆ ಸಲ್ತದೆ. ಕಾಂಗ್ರೆಸ್ ಪಕ್ಷದವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾರೆ, ಇದಕ್ಕೆ ಯಾರೂ ಕೂಡ ಬೆಲೆ ಕೊಡೋದಿಲ್ಲ. ನಿಮ್ಮ ರಾಹುಲ್ ಗಾಂಧಿ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದ್ಬಿಟ್ಟಿದೆ ಯೋಚನೆ ಮಾಡಿ. ಯಾವ ಅಮೇಥಿನಲ್ಲಿ ಸತತವಾಗಿ ಗಾಂಧಿ ಕುಟುಂಬ ಗೆದ್ದು ಬರ್ತಾ ಇತ್ತು, ಅಲ್ಲಿಯ ಕ್ಷೇತ್ರದ ಜನರ ಮತದಾರ ವಿಶ್ವಾಸವನ್ನು ಕೂಡ ಕಳೆದುಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ವೈನಾಡಿಗೆ ಬಂದು ಎಲ್ಲಿ ಅಲ್ಪಸಂಖ್ಯಾತರೇ ಬಹುಸಂಖ್ಯಾತರಿದ್ದಾರೆ, 70% ಮುಸಲ್ಮಾನರು, ಬೇರೆ ಬೇರೆ ಅಲ್ಪಸಂಖ್ಯಾತರೇನು ಬಹುಸಂಖ್ಯಾತರಿದ್ದಾರೆ, ಅಲ್ಲೇ ಅಡಗಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೈನಾಡಿಗೆ ಬಂದು ಲೋಕಸಭಾ ಚುನಾವಣೆ ನಿಲ್ತಕ್ಕಂಥ ಪರಿಸ್ಥಿತಿ ನಿಮ್ಮ ರಾಹುಲ್ ಗಾಂಧಿಗೆ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಒಂದು ಕನ್ನಡಿ. ಇವತ್ತು ಜನ ಇವತ್ತೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಹೇಳಿಕೆಗಳಿಗೆ ಯಾವುದೇ ಒಂದು ಕಿಮ್ಮತ್ತಿಲ್ಲ. ದೇಶದ ಜನ ಮತ್ತೊಮ್ಮೆ ನರೇಂದ್ರ ಮೋದಿಜಿಗೆ ಆಶೀರ್ವಾದ ನೀಡ್ತಾರೆ. 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದಕ್ಕೆ ಆಗುವ ಮುಖೇನ ಈ ದೇಶದ ಅಭಿವೃದ್ಧಿಯನ್ನು ಮಾಡೋದ್ರ ಮುಖೇನ ದೇಶವನ್ನು ಮುಂಚೂಣಿಗೆ ಕರ್ಕೊಂಡು ಹೋಗ್ತಾರೆ. 28 ಕ್ಷೇತ್ರಗಳಲ್ಲಿ ಏನು ಎಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಹೇಳ್ತೀವಿ. ಹೋದ ಸಲ ವಿಧಾನಸಭೆ ಚುನಾವಣೆ ರಿವೆಂಜ್ ಅಂತ ತೀರಿಸ್ಕೊಳ್ಳೋಕೆ BJP ನಿಂತಿದೆ. ರಿವೆಂಜ್ ತಗೊಳಕ್ ನಿಂತಿರ್ತಕ್ಕಂಥದ್ದು ರಾಜ್ಯದ ಮತದಾರರು. ಇಂಥ ಅಯೋಗ್ಯ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದಿದ್ದೇವೆ ಅಂತೇಳಿ ಜನ ಶಾಪ ಆಗ್ತಾ ಇದ್ದಾರೆ. ಇವತ್ತು ಸೇಡನ್ನು ತೀರಿಸ್ಕೊಳ್ತಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಮತದಾರರು. ಇವತ್ತು ಲೋಕಸಭಾ ಚುನಾವಣೆ ಭಾರತೀಯ ಜನತಾ ಪಾರ್ಟಿನೇ ಶ್ರೇಷ್ಠ, ನರೇಂದ್ರ ಮೋದಿಜಿ ನಾಯಕತ್ವನೇ ಶ್ರೇಷ್ಠ ಅನ್ನುವ ತೀರ್ಮಾನಕ್ಕೆ ಮತದಾರರು ಬಂದಿದ್ದಾರೆ. ಅವರು ಇವತ್ತು ನಮಗೆ ಆಶೀರ್ವಾದನ ಮಾಡ್ತಾರೆ.